ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡವನ್ನು ರಚಿಸಿದಂತ ಸರ್ಕಾರ ಏನಿತ್ತು, ಈಗ ಎಸ್ಐಟಿ ತಂಡವೂ ಕೂಡ ಹೋಗಿ ಧರ್ಮಸ್ಥಳವನ್ನು ತಲುಪಿದೆ ಅಂತ ಈಗ ಬರ್ತಾ ಇರುವಂತ ಮಾಹಿತಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಏನಿದೆ, ಧರ್ಮಸ್ಥಳಕ್ಕೆ ಎಸ್ಐಟಿ ತನಿಖಾ ತಂಡ ಈಗ ಎಂಟ್ರಿ ಕೊಟ್ಟಿದೆ. ಪ್ರಕರಣದ ತನಿಖೆಗೆ ಈಗ ಎಸ್ಐಟಿ ಟೀಮ್ ಧರ್ಮಸ್ಥಳವನ್ನು ತಲುಪಿದೆ ಅಂತ. ಮಂಗಳೂರಿಗೆ ಡಿಐಜಿ ಅನುಚೇತ್ ಅವರು ಹೋಗಿ ತಲುಪಿದ್ದಾರೆ. ಎಸ್ಐಟಿ ತಂಡದ ಇತರ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಸಭೆ ನಡೆಸಿದ್ದಾರೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಧರ್ಮಸ್ಥಳವನ್ನು ತಲುಪಿದ್ದಾರೆ, ಜೊತೆಗೆ ಅಲ್ಲಿ ಸಭೆಯನ್ನು ಕೂಡ ನಡೆಸಿದ್ದಾರೆ. ನಾಳೆಯಿಂದ ಅಧಿಕೃತವಾಗಿ ಕಾರ್ಯಾಚರಣೆಗೆ ಇಳಿತಾರೆ. ಬಟ್ ಅವರು ಸದ್ಯಕ್ಕೆ ಸ್ಥಳ ಮಹಜರನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಆ ವ್ಯಕ್ತಿಯ ವಿಚಾರಣೆಯನ್ನು ಕೂಡ ಮಾಡಬೇಕಾಗತ್ತೆ. ಯಾರು ಅನಾಮಧೇಯ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಬೇಕಾಗತ್ತೆ. ಸೊ ಯಾಕೆ ಅಂತಂದರೆ ಮುಸುಕುಧಾರಿಯಾಗಿರುವಂಥ ವ್ಯಕ್ತಿ ಯಾರು ಅಂತ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಿದ ನಂತರ ಕೋರ್ಟ್ನಿಂದ ಪರವಾನಗಿಯನ್ನು ಪಡ್ಕೊಂಡು ಸ್ಥಳ ಮಹಜರಿಗೂ ಕೂಡ ಹೋಗಬೇಕಾಗತ್ತೆ. ಅದಾದ ನಂತರ ಅವ್ರದ್ದೇ ಆದಂಥ ಒಂದಿಷ್ಟು ಪ್ರೊಸೀಜರ್ಸ್ಗಳಿದ್ದಾವೆ. ಅಲ್ಲಿ ಅಸ್ಥಿಪಂಜರ ಸಿಕ್ಕರೆ ಅವುಗಳನ್ನು ಆಚೆ ತೆಗಿತಾರೆ. ಇವೆಲ್ಲವೂ ಕೂಡ ನಡೆಯುತ್ತೆ.